ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣ ಬಚ್ಚಲಾಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ ನ್ಯೂಸ್ 18 ಬೆಲ್ಲಿಗೆ ಒತ್ತಿ. ದಕ್ಷಿಣ ಭಾರತದ ಮಹಾಕುಂಭಮೇಳ ಎಂದು ಖ್ಯಾತಿ ಹೊಂದಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಈಗ ಆರಂಭವಾಗಿದೆ. ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಮುಖ್ಯ ಆಕರ್ಷಣೆ ಇದು ಮಹಾದಾಸೋಹ. ಗವಿಮಠದಲ್ಲಿ ನಿತ್ಯ ದಾಸೋಹ ಇದ್ದರೂ ಸಹ ಜಾತ್ರೆ ಸಂದರ್ಭದಲ್ಲಿ ನಡೆಯುವಂಥ ಮಹಾದಾಸೋಹಕ್ಕೆ ವಿಶೇಷತೆ ಇದೆ. ಈ ಮಹಾದಾಸೋಹದಲ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳು ಇಲ್ಲಿ ಭಕ್ತರಿಂದ ಸಮರ್ಪಣೆ ಆಗ್ತವೆ. ಒಂದು ಕಡೆ ಸಿಂಧನೂರಿನ ಗೆಳೆಯರ ಬಳಗ ಕಳೆದ 10 ವರ್ಷಗಳಿಂದ ಅವರು ಮಹಾದಾಸೋಹಕ್ಕೆ ಒಂದಿಲ್ಲ ಒಂದು ವಸ್ತುಗಳನ್ನು ಪದಾರ್ಥಗಳನ್ನು ತಂದು ಮಠಕ್ಕೆ ಅರ್ಪಿಸ್ತಿದ್ದಾರೆ. ಈ ಬಾರಿ ಅವರು ಸರಿಸುಮಾರು 10 ಲಕ್ಷಕ್ಕೂ ಹೆಚ್ಚು ಮೈಸೂರು ಪಾಕಗಳನ್ನು ತಯಾರಿಸಿ ಮಠದ ಅಲ್ಲಿ ನಡೆಯುವ ದಾಸೋಹಕ್ಕೆ ಸಮರ್ಪಣೆ ಮಾಡಲು ಸಿದ್ಧ ಹೋಗ್ತಾ ಇದೆ. ಸಿಂಧನೂರಿನ ಗೆಳೆಯರ ಬಳಗ ಅಂದರೆ ಸಿಂಧನೂರು ತಾಲೂಕಿನ ಸುತ್ತಲೂ ಸೇರಿಕೊಂಡು ಅವರು ಒಂದಿಷ್ಟು ಜನ ಸೇರಿಕೊಂಡು ಇಲ್ಲಿ ಕಳೆದ 10 ವರ್ಷಗಳಿಂದ ಮಠದ ದಾಸೋಹಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ಅದು ಜಾತ್ರೆಯ ಆರಂಭದಿಂದ ಹಿಡಿದು ಜಾತ್ರೆಯ ದಾಸೋಹವರೆಗೂ ಅಲ್ಲಿ ಅವರು ದಾಸೋಹದಲ್ಲಿ ಬೇಕಾಗಿರುವಂಥ ಒಂದು ಸಿಹಿ ತಿಂಡಿಯನ್ನು ನೀಡ್ತಾ ಇದ್ದಾರೆ. ಈ ಹಿಂದೆ ಅವರು ಶೇಂಗಾ ಹೋಳಿಗೆ ಕೊಟ್ಟರು, ಉದುರು ಮಾದಲಿ ಕೊಟ್ಟರು, ಆಮೇಲೆ ಬೂಂದಿ ಲಾಡು ಹೀಗೆ ಬೇಗ ಕೊಟ್ಟಿದ್ದು. ಈ ಕಳೆದ ವರ್ಷ ಅವರು ಜಿಲೇಬಿಯನ್ನು ನೀಡಿದರು. ಆದರೆ ಈ ಬಾರಿ ಮೈಸೂರು ಪಾಕನ್ನು ನೀಡುತ್ತಿದ್ದಾರೆ. ಮೈಸೂರು ಪಾಕಿಗಾಗಿ ಅವರು ಸರಿಸುಮಾರು 200ಕ್ಕೂ ಹೆಚ್ಚು ಬಾಣಸಿಗರು ಈಗ 2 ದಿನಗಳಿಂದ ಮೈಸೂರು ಪಾಕನ್ನು ತಯಾರಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ 60 kg ಸಕ್ಕರೆ, 30 kg ಹಸಿ ಹಿಟ್ಟು ಅಂದರೆ ಕಡಲೆ ಹಿಟ್ಟು, ಜೊತೆಗೆ 5000 ಲೀಟ್ರ್ ಒಳ್ಳೆಣ್ಣೆ ಮತ್ತು 3 ಕ್ವಿಂಟಾಲು ತುಪ್ಪ ಮತ್ತು 50 kg ಏಲಕ್ಕಿಯನ್ನು ಬಳಸಿ ಅದನ್ನು ಹದವಾಗಿ ಕಳಿಸಿ ಮೈಸೂರು ಪಾಕನ್ನು ತಯಾರಿಸಿ ಕೊಡ್ತಾ ಇದ್ದಾರೆ. ಅವರು ಹೇಳೋದಂತ ಹೇಳಿದರೆ ಇದೊಂದು ಸೌಭಾಗ್ಯ. ಯಾಕಂತ ಹೇಳಿದರೆ ಗವಿಮಠದ ಜಾತ್ರೆ ಈ ದಾಸೋಹದಲ್ಲಿ ಸರಿಸುಮಾರು 20-25 ಲಕ್ಷ ಜನ ದಾಸೋಹದಲ್ಲಿ ಪಾಲ್ಗೊಳ್ತಾರೆ. ಈ ಬಾರಿ ಜನವರಿ 1ರಿಂದ 21ರವರೆಗೂ ಮಹಾದಾಸೋಹ ನಡೀತಾಯಿದೆ. ಈ ಸಂದರ್ಭದಲ್ಲಿ ಬರುವಂಥ ಭಕ್ತರಿಗೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸೇವೆಯನ್ನು ಮಾಡ್ತೀವಿ ಅನ್ನೋದು ಒಂದು ಕಡೆ ಆಗಿದೆ. ಹೋದ ವರ್ಷ ಜಿಲೇಬಿ ಸೇವೆ ಇತ್ತು. ಅಣ್ಣವರೇ ಫೋನ್ ಮಾಡಿದ್ರು, ಹಿಂಗಿದೆ ಹಿಂಗೆ ಬನ್ನಿ ಮಾಡಿ ಅಂತ. ನಾವೆಲ್ಲ ನಮ್ಮದು ಬಳಗಾನವರು, ನಮ್ಮ ಕಡೆಯಿಂದ ಹೋದ ವರ್ಷ 20-25 ಜನ ಬಂದಿದ್ವಿ. ಈ ವರ್ಷ ಆದ್ರೂ 15-20 ಜನ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸರ್ 60 ಕ್ವಿಂಟಲ್ ಅವ್ರು ಹೇಳಿದ್ದಾರೆ. 60 ಕ್ವಿಂಟಲ್ ಇವತ್ತು 30 ಕ್ವಿಂಟಲ್, ನಾಳೆ 30 ಕ್ವಿಂಟಲ್. 60 ಗಂಟೆಗೆ ಕನಿಷ್ಠ ಅಂದರೆ 6ರಿಂದ 7 ಲಕ್ಷ ಪೀಸ್ ಮೈಸೂರು ಪಾಕ್ ಆಗುತ್ತೆ. ಈಗ ಜಾತ್ರೆಗೆ ಸುಮಾರು ಲಕ್ಷಾಂತರ ಭಕ್ತರು ಬರ್ತಾರೆ. ನೀವೆಲ್ಲ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಿದ್ರೆ? ಎಲ್ಲ ಸ್ವಯಂ ಸೇವಕರು ಇದ್ದಾರೆ. ಎಲ್ಲರೂ ಸ್ವಯಂ ಸೇವಕರು ಇದ್ದಾರೆ. ಆದರೂ ಅವರು ಅದರಲ್ಲಿ ಕೆಲವರು ಇರ್ತಾರೆ, ಪರಿಣಿತರಿರ್ತಾರೆ. ಅವರಿಗೆ ಅಣ್ಣವರೆಲ್ಲರೂ ದುಡ್ಡು ಕೊಟ್ಟು ಇದು ಮಾಡ್ತಾರೆ. ಅದರ ಜೊತೆಗೆ ಇನ್ನಿಷ್ಟು ರೈತರು ರವೆ ಉಂಡೆಯನ್ನು ತಯಾರು ಮಾಡಿಕೊಡೋರು ಒಂದಿಷ್ಟಿದ್ದಾರೆ. ಸುಮಾರು 25 ಟನ್ ಮಾದಲಿಯನ್ನು ಕೊಡ್ತಾರೆ. ಹೀಗೆ ಬೇರೆ ಬೇರೆ ಜನ ಬೇಕಾಗಿರ್ತಾರೆ. ಸುಮಾರು ಒಂದು 30 ಲಕ್ಷದಷ್ಟು ರೊಟ್ಟಿಯನ್ನು ಕೊಡ್ತಾರೆ. ಈ ಗವಿಮಠದ ಜಾತ್ರೆಯ ವಿಶೇಷವಾದಂತ ಏನಂತ ಹೇಳಿದ್ರೆ ಮಹಾದಾಸೋಹದಲ್ಲಿ ಒಂದು ಕಡೆ ರಥೋತ್ಸವಕ್ಕೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ಮನೋರಂಜನೆಗೆ ಎಷ್ಟು ಆದ್ಯತೆ ಇದೆಯೋ ಅದೇ ಎಷ್ಟು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛತೆಯಿಂದ ಮತ್ತು ಶುಚಿಯಾಗಿ ರುಚಿಯಾಗಿ ಮಾಡಿದಿರುವಂಥ ಮಹಾದಾಸೋಹಕ್ಕೆ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ನೀಡ್ತಾ ಇದ್ದಾರೆ. ಈ ತಿಂಡಿ ತಿನಿಸಿನಲ್ಲಿ ಈ ಬಾರಿ ಸಿಂಧನೂರಿನ ಗೆಳೆಯರು ಮಾಡ್ತಾ ಇರುವಂಥ ಈ ಸೇವೆಗೆ ಸಾಕಷ್ಟು ಜನ ಮೆಚ್ಚುಗೆ ಆಗ್ತಾ ಇದೆ. 10 ಲಕ್ಷ ಅಂದರೆ ಸಣ್ಣ ಪ್ರಮಾಣದಲ್ಲ, ದೊಡ್ಡ ಪ್ರಮಾಣದಲ್ಲಿ ಮೈಸೂರು ಪಾಕನ್ನು ತಯಾರಿಸಿ ಇವತ್ತು ಭಕ್ತರಿಗೆ ನೀಡುವಂಥ ಇದೆ. ನಿತ್ಯ ಅದರಲ್ಲಿಯೂ 5 ಮತ್ತು 6 5 ಮಹಾರಥೋತ್ಸವ ಮತ್ತು 6ರಿಂದ ನಡೆಯುವಂಥ ಕಾರ್ಯಕ್ರಮಕ್ಕೆ ಸರಿಸುಮಾರು ಒಂದೇ ದಿನದಲ್ಲಿ 1.5-2 ಲಕ್ಷ ಜನ ಊಟ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಹ ಮೈಸೂರು ಪಾಕ ಸವಿಯುವಂಥ ಸಾಧ್ಯತೆ ಇದೆ. ಈ ಎಲ್ಲ ಕಾರಣಕ್ಕಾಗಿ ಕೊಪ್ಪಳದ ಗವಿಮಠದ ಜಾತ್ರೆ ವಿಶೇಷವಾಗಿದೆ. ಭಾಳ ಖುಷಿಯಾಗಿದೆ. ಎಲ್ಲ ಬಂದು ನಾವು ಸೇವೆ ಮಾಡ್ತಾ ಇದ್ದೀವಿ. ಹೋದ ವರ್ಷ ಜಿಲೇಬಿ ಇತ್ತು, ಈ ವರ್ಷ ಮೈಸೂರು ಪಾಕ. ಭಾಳ ಸಂತೋಷ ಆಗಿದೆ. ಸಿನ್ನೂರಿಂದ ಬರ್ತಾ ಇದ್ದೀವಿ. ಚೆನ್ನಾಗಿದೆ. ಭಾಳ ವರ್ಷದಿಂದ 8 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ. ಸಂತೋಷ ಆಗ್ತದೆ ಬಂದು ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ಸಂತೋಷ ಆಗ್ತದೆ. ಭಾಳ ಖುಷಿ ಆಗುತ್ತೆ ಅಂತ ಹೇಳಿದಿಲ್ಲ, ಏನು ಹೇಳಲಿಕ್ಕಿಲ್ಲ. ಲಕ್ಷಾಂತರ ಭಕ್ತರು ಬರ್ತಾರೆ. ಸ್ಟಾರ್ಟ್ ಆಗಿದೆ. ಎಲ್ಲ ಅಜ್ಜನ ಆಶೀರ್ವಾದ, ನಡೆದಾಡೋ ದೇವರವರು, ಅವರೇ ಶಕ್ತಿ ತುಂಬಿ ನಮ್ಮನ್ನೆಲ್ಲರನ್ನ ಮೂವ್ ಮಾಡ್ತಾರೆ. ನಾವೆಲ್ಲ ಮುಂದುವರಿತಿದ್ದೀವಿ ಅಷ್ಟೇ. ಮತ್ತು ಕೊಪ್ಪಳ ಗವಿಮಠ ಅನ್ನೋದು ತ್ರಿವಿಧ ದಾಸೋಹಕ್ಕೆ ನಾಂದಿ ಆಡಿದೆ ಮತ್ತು ತ್ರಿವಿಧ ದಾಸೋಹಕ್ಕೆ ಒಂದು ನೆಲೆಯನ್ನು ನೀಡಿರುವಂಥ ಮಠ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಶರಣ ಬಚ್ಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.